ಈ ವಿಡಿಯೋದಲ್ಲಿ ಯಾವ ಥರ ನೀವು ಬಿಗ್ ಬಾಸ್ ಮನೆ ಒಳಗೆ ಎಂಟ್ರಿ ಆಗ್ಬೋದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಈಗೆಲ್ಲ ಒಂದು ಟ್ರೆಂಡ್ ಆಗ್ತಿದೆ ಗೊತ್ತಾ, ಅಲ್ಲಿ ಜಿಯೋ ಹಾಟ್ಸ್ಟಾರ್ಗೆ ಹೋಗಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಿ ಅಲ್ಲಿ 3 ಮಿನಿಟ್ಸ್ ವೀಡಿಯೋ ಮಾಡಿ 50 MB ಒಳಗಿರಲಿ ಅಂತ. ಇದೆಲ್ಲ ನೀವು ಮಾಡೋದ್ರಿಂದ ಅವ್ರು ನಿಮ್ಮ ವೀಡಿಯೋ ನೋಡ್ತಾರಂತ ಗೆಸ್ ಮಾಡ್ತೀರಾ? ಸೊ ನಾನು ಹೇಳೋ ಥರ ಮಾಡಿದ್ರೆ ನಿಮಗೆ 90% ಚಾನ್ಸ್ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿರುತ್ತೆ. ಸೊ ಏನು ಬ್ರೋ ಅದು ಮೆಥಡು, ಅವರು ಅಫಿಷಿಯಲಾಗಿ ಮೆಥಡ್ ನೀನು ಫಾಲೋ ಮಾಡಲಿಲ್ಲ ಅಂದರೆ ಯಾವ ಮೆಥಡ್ನ ಫಾಲೋ ಮಾಡಬೇಕಂದ್ರೆ, ಜಸ್ಟ್ ಇನ್ಸ್ಟಾಗ್ರಾಮನ್ನ ಓಪನ್ ಮಾಡಿ 3 ಮಿನಿಟ್ಸ್ ವೀಡಿಯೋ ನಿಮ್ಮದು, ನೀವು ಏನು, ನಿಮ್ಮ ಊರು ಯಾವುದು, ನಿಮ್ಮ ಅಪ್ಪ ಅಮ್ಮ ಯಾರು ಅಂತೆಲ್ಲ ಇಂಟ್ರೊಡ್ಯೂಸ್ ಮಾಡಿ, ನೀವೇನು ಅಕ್ಯುಪೇಷನ್ ಮಾಡ್ತಿದ್ದೀರಾ ಅಥವಾ ಸ್ಟೂಡೆಂಟ್ ಆಗಿದ್ದೀರಾ, ನಿಮ್ಮ ಹತ್ರ ಏನು ಸ್ಕಿಲ್ ಐತೆ, ಯಾವ ಥರ ನೀವು ಹ್ಯೂಮನ್ ಸೈಕಾಲಜಿ ಐತೆ ಅಂತ ಡೀಟೈಲಾಗಿ ಒಂದು ಇಂಟ್ರೋ ವೀಡಿಯೋ ಮಾಡ್ತಾರೆ ಗೊತ್ತಾ ಬಿಗ್ ಬಾಸಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಬಿಗ್ ಬಾಸಲ್ಲಿ ಸುದೀಪ್ ಅವರು ಕಂಟೆಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಕ್ಸ್ ಕಂಟೆಸ್ಟೆಂಟ್ ಹೆಸರು ಹೇಳಿ ಇಂಟ್ರೊಡ್ಯೂಸ್ ಮಾಡಿದಾಗ ಒಂದು ವೀಡಿಯೋ ಹಾಕ್ತಾರೆ ಗೊತ್ತಾ. ಆ ವಿಡಿಯೋನ ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಪ್ರಮೋಟ್ ಮಾಡ್ಕೊಂಡು ಮಿನಿಮಮ್ 10 ಮಿಲಿಯನ್ ವ್ಯೂಸ್ ನಿಮ್ದು ಏನಾದ್ರು ಬಂತು ಅಂತ ಅಂದರೆ ನೀವು ನೆಕ್ಸ್ಟ್ ಮೂಮೆಂಟೇ ಬಿಗ್ ಬಾಸ್ ಮನೇಲಿ ಇರ್ತೀರ. ಇದನ್ನು ಏನು ಕೇಳ್ತೀನಿ ಅಂದರೆ, ಮಿಲಿಯನ್ಸಲ್ಲಿ ವ್ಯೂಸ್ ಜನ್ರೇಟ್ ಮಾಡೋದಂದರೆ ಸುಮ್ಮನೆ ಅಲ್ಲ. ಅಷ್ಟು ಮಿಲಿಯನ್ಸಲ್ಲಿ ನೀವು ವ್ಯೂಸ್ ಜನ್ರೇಟ್ ಮಾಡಿದ್ದೀರ ಅಂದರೆ ಅಷ್ಟು ಜನ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ನೋಡ್ತಾರೆ ಅನ್ನೋ ಒಂದು ಅಸಂಪ್ಷನ್ನು. ಸೊ ಫಾರ್ ಎಕ್ಸಾಂಪಲ್ ನೀವು ಕಂಟೆಸ್ಟೆಂಟನ್ನು ಯಾರನ್ನ ಕಳಿಸ್ತಾರೆ ಗೊತ್ತಾ ಒಳಗೆ, ಒಬ್ಬ ಕಂಟೆಸ್ಟೆಂಟು ಒಳಗೆ ಹೋದರೆ ಅವನಿಗೋಸ್ಕರ ಎಷ್ಟು ಜನ ಟಿ ವಿನ ನೋಡ್ತಾರೆ, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಈಗ ಫಾರ್ ಎಕ್ಸಾಂಪಲ್ ಕಂಟೆಸ್ಟೆಂಟ್ ಯಾರೋ ಒಬ್ಬ ನಾನೇ ಹೋದೆ ಅಂದರೆ ನನ್ನ ಕಮ್ಮಿ ಜನ ನೋಡ್ತಾರೆ, ಸೊ ಕಳಿಸಲ್ಲ. ಯಾರಾದರೂ ಒಬ್ಬ ಕಂಟೆಸ್ಟೆಂಟ್ ಎಂಥವ್ರನ್ನ ಕಳಿಸ್ತಾರೆ ಅಂದರೆ ಅವ್ನು ಹೋದ, ಅವನಿಗೋಸ್ಕರನೇ ಎಷ್ಟು ಜನ ರಾತ್ರಿ 8 ಗಂಟೆಗೆ ಬಂದು ಟಿ ವಿ ಮುಂದೆ ಕೂರ್ತಾರೆ, ಯಾಕಂದರೆ ಅವ್ರಿಗೆ TRP ಬರಬೇಕು, ಅಷ್ಟೇ ಅವ್ರದ್ದು. ಇದು ಬಿಸ್ನೆಸ್ಸು. ನೀವು ಎಮೋಷನ್ ತೋರಿಸೋದ್ರಿಂದ ಅದು ತೋರಿಸೋದ್ರಿಂದ ಏನಿಲ್ಲ. ಡೈರೆಕ್ಟಾಗಿ ನಿಮ್ದೇನು ಬಿಸ್ನೆಸ್ಸು, ನಾನು ಈ ಥರ ಮಾಡ್ತೀನಿ, ಈ ಕೆಲಸ ಮಾಡ್ತೀನಿ ಬಿಗ್ ಬಾಸಲ್ಲಿ ಅಂತ ಅವರಿಗೆ ಅಕ್ಯುರೇಟಾಗೆ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಬೇಕು. ಇದ್ರ ಜೊತೆಯಲ್ಲಿ ಇನ್ನೂ ಒಂದು ಅಫಿಷಿಯಲ್ ಮೆಥಡ್ಗೆ ಹೋಗ್ಬೇಕಂದ್ರೆ ನೀವು ಜಿಯೋ ಹಾಟ್ಸ್ಟಾರ್ಗೆ ಹೋಗಿ ಲಾಗಿನ್ ಆಗಿ ಅದು ರಿಜಿಸ್ಟರ್ ಆಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ನಿಮಗೆ ಗೊತ್ತು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಂದರೆ ಡೀಟೇಲಾಗಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ಮಾಡಿ ನೀವು ಆರಾಮಾಗಿ ಬಿಗ್ ಬಾಸ್ ಮನೇಲಿ ಇರ್ತೀರ. ಜೊತೆಯಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಮಾಡಿ. ಇದು ಯಾರೋ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ಹೋಗ್ಬೇಡಿ. ಹಂಗೆ ಹೋದಾಗ ನಿಮಗೆ ಸಫಕೇಟ್ ಆಗುತ್ತೆ ಅಲ್ಲಿ. ಸೊ ಹೋದರೆ ಅಂಥ ಅವಕಾಶ ಸಿಕ್ಕರೆ ನಿಮಗೆ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಇನ್ನೇನಿಲ್ಲ, ಇಷ್ಟೇ. ಒಂದು ಡೀಸೆಂಟ್ ವೀಡಿಯೋ ಮಾಡಿ 3 ಮಿನಿಟ್ಸು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ, ಅದರಲ್ಲಿ ಒಂದು ವೀಡಿಯೋ ಹಾಕಬೇಡಿ. ಒಂದು ವೀಡಿಯೋ ಹಾಕಿದ್ರೆ ಮಿಲಿಯನ್ಸಲ್ಲಿ ಹೋಗಲ್ಲ. ಹಾಕಿ, ಮಲ್ಟಿಪಲ್ ವೀಡಿಯೋಸ್ ಹಾಕಿ, ಬಿಗ್ ಬಾಸ್ ಸ್ಟಾರ್ಟ್ ಆಗೋವರೆಗೂ ಹಾಕಿ. ಬಿಗ್ ಬಾಸ್ ನೀವು ಅಷ್ಟು ಬಿಗ್ ಬಾಸ್ ಮನೆಗೆ ಹೋಗಬೇಕಂದ್ರೆ ಬಿಗ್ ಬಾಸ್ ಮನೆಗೆ ಸ್ಟಾರ್ಟ್ ಆದಮೇಲೂ ಹಾಕಿ, ನಿಮಗೆ ವೈಲ್ಡ್ ಕಾರ್ಡಲ್ಲಿ ಕಳಿಸ್ಬೋದು. ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ನಿಮ್ಮ ಮೇಲೆ ನಿಮಗೆ. ಸೊ ಈ ಥರ ಮಾಡಿ, ಈ ಸ್ಟೆಪ್ಸ್ನ ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಮಿಲಿಯನ್ಸಲ್ಲಿ ಜನ್ರೇಟ್ ಮಾಡಿ. ರಿಲೇಟೆಡ್ ಟು ಬಿಗ್ ಬಾಸೇ ಆಗಿರಬೇಕದು. ಹಂಗೆ ಮಾಡಾಕಿ ನೀವು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.